ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಉಮಾಕಾಂತ್ ಗೈಡ್ ಕನ್ನಡದ ಕಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪಿನಾಕ ಅಂತ ಒಂದು ಕನ್ನಡ ಸಿನಿಮಾ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಟನೆಯಲ್ಲಿ ಟೀಸರ್ ರಿಲೀಸ್ ಆಗಿದೆ. ಆ ಸಿನಿಮಾದು ಈಗ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಇದೆ. ಸೊ ಆ ಸಿನಿಮಾದ ಬಗ್ಗೆ ಮಾತಾಡಬೇಕಂತ ಬಂದೆ. ಆ ಸಿನಿಮಾ ಟೀಸರ್ ಬಗ್ಗೆ ನೀವೆಲ್ಲ ನೋಡೇ ಇರ್ತೀರ ಆಲ್ರೆಡಿ. ಅದು 2 ಡೇಸ್ ಆಗಿರ್ಬೋದು, ಅದೊಂದು ಈಗ 2-3 ಡೇಸ್. ಸ್ನೇಹಿತರೆ, ಎಷ್ಟು ನನಗೆ ಪ್ರಕಾರ ಇಡೀ ಟೀಮು ಡೈರೆಕ್ಟ್ರಿಂದ ಹಿಡಿದುಕೊಂಡು ಪ್ರೊಡಕ್ಷನ್ನು, VFX, ಮ್ಯೂಸಿಕ್ಕು ಪ್ರತಿಯೊಬ್ಬರದ್ದು ಹೊಸೊಬ್ಬರು ಕಟ್ಟಿದಂಥ ಒಂದು ಸಾಮ್ರಾಜ್ಯದಲ್ಲಿ, ಪಿನಾಕ ಅನ್ನೋ ಒಂದು ಸಾಮ್ರಾಜ್ಯದಲ್ಲಿ ನಮ್ಮ ನಾಯಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇಡೀ ಟೀಸರ್ ಯಾವುದೇ ರೀತಿ ಡೈಲಾಗ್ಸ್ ಇಲ್ಲ, ಬರೀ ವಿಜುವಲ್ ಇದೆ. ಒಂದು ಇನ್ವೆಸ್ಟಿಗೇಷನ್ ಥರ. ಈಗ ನಾವು ಟ್ರೆಜರ್ ಹಂಟ್ ಅಂತೀವಿ ಗೊತ್ತಾ? ಸೊ ಇದು ಅದೇ. ಯಾವುದೋ ಒಂದು ನಮ್ಮದು ಒಂದು ಪುಸ್ತಕ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈಗ ಮಲಯಾಳಮಲ್ಲೆಲ್ಲ ಬರ್ತಾವಲ್ಲ, ಆ ಥರ ಹುಡುಕೋಕೆ ಹೋದಾಗ ಅಲ್ಲಿ ಒಂದೇನೋ ಟರ್ನ್ ಆಗುತ್ತೆ ಕತೆ, ಅಥವಾ ನಾಯಕನ ಬದುಕಿನ ಅರ್ಥನೇ ಬೇರೆ ಆಗುತ್ತೆ ಅಂತ ಈ ಟೀಸರಲ್ಲಿ ನಮ್ಗೆ ಅರ್ಥ ಆಗ್ತಾಯಿದೆ ನೋಡಿದರೆ. ಸೊ ನಾನು ಈ ಟೀಸರ್ ಗಮನಿಸಿದಾಗ VFX ಆಗಿರ್ಬೋದು, ಗ್ರಾಫಿಕ್ಸ್ ಅಂತ ಏನು ಕರಿತೀವಲ್ಲ, CG ಕಂಪ್ಯೂಟರ್ ಜನರೇಟೆಡ್ ವರ್ಕು ಎಲ್ಲೂ ಕೂಡ ಸಿಲ್ಲಿಯಾಗಿ ಕಂಡು ಬಂದಿಲ್ಲ. ಯಾವುದೇ ಒಂದು ದೃಶ್ಯ ಕೂಡ ಎಷ್ಟು ಅದ್ಭುತವಾಗಿ ಯೂಸ್ ಮಾಡಿದ್ದಾರೆ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಇಡೀ ಟೀಮ್ ಹೊಸ ಟೀಮ್ ಆದರೂ ಕೂಡ ಅದ್ಭುತವಾಗಿ. ಧನಂಜಯ್ ಅವರಿದ್ದಾರೆ, ಧನಂಜಯ್ ಅಂತ ಡೈರೆಕ್ಟ್ರು, ಗೌರವ ಹರಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ವಿಜಿಗೆ ಕೃತಿ ಪ್ರಸಾದ್ ಅಂತ ಸುಮಾರು 3-4 ಜನ ಪ್ರೊಡಕ್ಷನ್ ಹೌಸ್ ಇದೆ, ಪ್ರೊಡ್ಯೂಸರ್ಗಳು. ಹೊಸ ಟೀಮು, ಅದ್ಭುತವಾದ ಪ್ರೆಸೆಂಟೇಷನ್ ಇದೆ. ಸೊ ಇವತ್ತು ಏನು ಗೊತ್ತಾ, ಕನ್ನಡ ಪ್ರಸ್ತುತ ಚಿತ್ರರಂಗಕ್ಕೆ ಹಿಸ್ಟಾರಿಕಲ್ ಇಂಥ ಸಿನಿಮಾಗಳೇ ಬೇಕು. ಅದು ಮೈಥಾಲಜಿ ಆಗಿರ್ಬೋದು, ಮಾಟ ಮಂತ್ರ ಸಂಬಂಧಪಟ್ಟಿದ್ದಾಗಿರ್ಬೋದು, ಜೊತೆಗೆ ಒಂದು ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಈ ದೆವ್ವಭೂತ ಪೀಡೆ ಪಿಶಾಚಿಗಳನ್ನ ಹಿಡಿಯೋಬೋದು, ಅಥವಾ ಕಾಡಲ್ಲಿ ಏನೇನೋ ಆಗುತ್ತೆ ಅಂತ. ಸೊ ಇಂಥ ಥ್ರಿಲ್ಲಿಂಗ್ ಸಿನಿಮಾ ಅಂತೀವಲ್ಲ ಸ್ನೇಹಿತರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಕ್ಸಸ್ ಆಗ್ತದೆ. ಒಂದು ಈ ಕಥೆನೂ ಹಂಗೆ ಅನ್ಸುತ್ತೆ ನಮಗೆ ನೋಡ್ತಾ ಇದ್ದಾರೆ. ಈಗ ರಿಲೀಸ್ ಇದೆ, ನಾನಂತರೂ ಕಾಯ್ತಾ ಇದ್ದೇನೆ. ಯಾಕೆಂದರೆ ಇನ್ನೊಂದು, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಫಸ್ಟ್ ಟೈಮ್ ಅವರ ಜರ್ನಿಯಲ್ಲಿ, 20-25 ವರ್ಷದ ಜರ್ನಿಯಲ್ಲಿ ಹಿಸ್ಟಾರಿಕಲ್ ಅಂದರೆ ಒಂದು ಮೈಥಾಲಜಿಕಲ್ ಪಾತ್ರ ಮಾಡ್ತಿದ್ದಾರೆ. ಅರಮನೆ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಹೌದಾ? ಅಂದರೆ ಅದು ಪುನರ್ಜನ್ಮದೇನೋ ಒಂದು ಕಥೆ ಇದೆ ಅಂತ ಅನಿಸುತ್ತೆ. ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ, ಎಲ್ಲೂ ನಮ್ಮ ಗಣೇಶ್ ಅವರು ತುಂಬ, ಈಗ ಅವ್ರು ನಾನು ಇದುವರೆಗೂ ನೋಡಿದ್ದು ಕಾಮಿಡಿಯಾಗಿ ನೋಡಿದ್ವಿ, ಒಂದು ಕುಟುಂಬದ ವ್ಯಕ್ತಿಯಾಗಿ. ಇಡೀ ಅವ್ರ ಚಿತ್ರಣೆ ಬದಲಾಗಿದೆ. ಅಷ್ಟು ಅದ್ಭುತವಾಗಿ ಅವ್ರನ್ನ ಕ್ಯಾರೆಕ್ಟರೈಸೇಷನ್ ತೊಗೊಂಡೋಗಿದ್ದಾರೆ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಥಿಯೇಟ್ರಲ್ಲೇ ನೋಡಿ. ಆದಷ್ಟು ಇನ್ನೂ ಜನ ಅದನ್ನು ಟೀಸರ್ ನೋಡಿ ಲೈಕ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ಅವರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ ನಿಮಗೆ ಯಾವ ವಿಷಯ ಬೇಕು ಅದನ್ನು ಕಮೆಂಟ್ ಮಾಡಿ, ಅದನ್ನು ಮಾತಾಡ್ತೀನಿ. ಅದೇ ಸಂಬಂಧಪಟ್ಟಿದ್ದಾಗಿರ್ಬೋದು. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರು, ಇನ್ನು ಸಿನಿಮಾದ ಟೀಸರ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. 2 ನಿಮಿಷದಲ್ಲಿ ಒಂದು ಸಾಮ್ರಾಜ್ಯನ ತೋರಿಸಿದ್ದಾರೆ. ಆ ಮೊಸಳೆ ಜಂಪ್ ಮಾಡೋದಾಗಿರ್ಬೋದು, ಎಲ್ಲೂ ಕೂಡ ಗ್ರಾಫಿಕ್ಸ್ನ ಎಷ್ಟು ಅದ್ಭುತ. ಯಾಕೆಂದರೆ ಗ್ರಾಫಿಕ್ಸ್ ಅನ್ನೋದು ಇಂಥ ಸಿನಿಮಾಗಳಿಗೆ ಮೇನ್ ಬೇಸ್ ಆಗುತ್ತೆ. ಎಲ್ಲೂ ಗ್ರಾಫಿಕ್ಸ್ನ ಬೇಜಾರಾಗೋ ಥರ ಏನು ಇದು ತುಂಬ ಡಮ್ಮಿ ಥರ ತೋರಿಸಿಲ್ಲ, ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು ಗಣೇಶ್ ಅವರ ಹೊಸ ಅವತಾರ ಅಂತ ಕರಿಬೋದು. ಹೊಸ ಅವತಾರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಂತಂದರೆ ಅರ್ಥ ಇರುತ್ತೆ. ನಮಸ್ಕಾರ ಸ್ನೇಹಿತರೆ.